ನಮಸ್ತೆ ಸರ್. ನಮಸ್ತೆ. ಈಗ ಬೆಂಗಳೂರು ಕಂಬಳ ಬಗ್ಗೆ ಹೇಳಿ ಸರ್, ಹೇಗೆ ಏನು ವ್ಯವಸ್ಥೆ? ಬೆಂಗಳೂರು ಕಂಬಳ ಇಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆ ಆದ್ದೇ ನಮ್ದೆಲ್ಲ ಒಂದು ಪುಣ್ಯ ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ ಎಲ್ಲ ಬಹಳಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕಂಬಳ ಆಗಬೇಕು ಅನ್ನುವಂಥ ಮಹದ ಇಚ್ಛೆ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅಶೋಕ್ ರೈ ಅವರು ಅದನ್ನು ಮಾಡಿಯೇ ಮುಗಿಸಿದರು. ಅಂದರೆ ನಮ್ಮ ಕರಾವಳಿಯ ಭಾಗದ ಈ ಜಾನಪದ ಕ್ರೀಡೆ ಏನಿದೆಯೋ ಅದು ನಮ್ಮ ರಾಜಧಾನಿಯಲ್ಲಿ ಆಗುವುದಂತೂ ಒಂದು ಉತ್ಸವದ ರೀತಿಯಲ್ಲಿ ಅದು ಕೂಡ. ಈಗ ತಾವೇ ನೋಡ್ತಾ ಇದ್ದೀರಿ, ಇಲ್ಲಿ ಆ ಕೋಣಗಳನ್ನು ಮಾಲೀಕರನ್ನು ಒಂದು ಮೆರವಣಿಗೆ ಮೂಲಕ ಅವರನ್ನು ಸ್ವಾಗತಿಸಿ ಮುಂದಕ್ಕೆ ಬೆಂಗಳೂರಿಗೆ ತೆರಳುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅಂದರೆ ನಮ್ಮ ಕೋಣಗಳು, ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ನಮ್ಮ ಕೋಣಗಳೇ ಸೆಲೆಬ್ರಿಟೀಸ್ ಅಂತ. ಅಂದರೆ ಕಂಬಳ ಅಂದರೆ ಕೋಣಗಳಂದರೆ ಕಂಬಳ. ಅಂದರೆ ಅಶೋಕ್ ರೈ ಅವರ ಉದ್ದೇಶ ಏನು ಕೇಳಿದರೆ, ಈ ಕಂಬಳಕ್ಕೆ ಒಂದು ವಿಶೇಷವಾದ ಮಾನ್ಯತೆ ಸಿಗಬೇಕನ್ನೋದು, ಸರ್ಕಾರದಿಂದ ಅದಕ್ಕೆ ಬೇಕಾಗುವಂಥ ಅನುಕೂಲತೆಗಳು ಬರಬೇಕನ್ನೋದು ಅವರ ಒಂದು ಮೂಲ ಉದ್ದೇಶ ಇದೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಕಂಬಳ ಮಾಡುವಂಥ ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿ ತುಂಬ ಹೆಮ್ಮೆ ಅನ್ನಿಸ್ತದೆ. ನಾವು ಕರಾವಳಿ ಜಿಲ್ಲೆಯವರು ಅನ್ನೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ನಂಬಿರುವಂಥ ಸಹಸ್ರಲಿಂಗೇಶ್ವರ ದೇವರು ಇವತ್ತು ಈ ಮೆರವಣಿಗೆ ಚಾಲನೆ ಅವರು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. ನನ್ನ ಒಂದೇ ವಿನಂತಿ, ಎಲ್ಲ ಕೋಣಗಳ ಮಾಲೀಕರು ಅಥವಾ ಅದರ ಜೊತೆ ಇರುವವರು, ಅವರು ಕಂಬಳಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಊರಿಗೆ ಬರುವಲ್ಲಿವರೆಗೆ ಯಾವುದೇ ರೀತಿಯ ತೊಂದರೆಗಳು ಬರದೆ ಅವರು ಆರೋಗ್ಯಪೂರ್ಣರಾಗಿ ಊರಿಗೆ ಬರಬೇಕು ಅನ್ನೋದು ನಮ್ಮ ಪ್ರಾರ್ಥನೆ. ಸರ್, ಈಗ ವೀಕ್ಷಕ ವಿವರಣೆಯಲ್ಲಿ ನಿಮ್ಮದೊಂದು ಬಹಳ ಒಂದು ಹಿರಿಮೆ ಇದೆ ಸರ್. ನಿಮ್ಮ ಧ್ವನಿ ಜನ ಅಭಿಮಾನಿಗಳು ಕಾಂಗ್ರೆಸ್ ಇದ್ದಾರೆ. ಬೆಂಗಳೂರಲ್ಲಿ ನೀವು ಕೂಡ ವೀಕ್ಷಕ ವಿವರಣೆ ಮಾಡ್ತೀರಾ? ಅವರು ಬರ್ತಾರೆ. ಎಲ್ಲ ಇಡೀ ಜಿಲ್ಲೆಯಲ್ಲಿ ಎಷ್ಟು ಜನ ತೀರ್ಪುಗಾರರಿದ್ದಾರೆ ಎಲ್ಲರನ್ನು, ಅಂದರೆ ಅಶೋಕ್ ರೈ ಅವರು ಹೇಳಿದ್ದಾರೆ, ಯಾರನ್ನು ಕೂಡ ಬಿಟ್ಟು ಬರುವ ಹಾಗಿಲ್ಲ, ಎಲ್ಲರೂ ಬರಬೇಕು ಅಂತೇಳಿ. ಹಾಗಾಗಿ ವೀಕ್ಷಕ ವಿವರಣೆ ಅದೇ ಕನ್ನಡದಲ್ಲಿ ಬೇಕು, ಅದೆಲ್ಲ ಇತ್ತು, ಮಾಡ್ತೀವಿ, ಎರಡರಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು.